ನಗರದ ಜಗತ್ ಬಡಾವಣೆಯಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಜಲಾಭಿಷೇಕ ಮಹೋತ್ಸವ ಹಾಗೂ ವಿಶೇಷ ಪ್ರವಚನ ಕಾರ್ಯಕ್ರಮ ಮಂಗಲೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಜಗತ್ ಬಡಾವಣೆಯಲ್ಲಿರುವ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ನಿಮಿತ್ತ ಜೀವನ ದರ್ಶನ ಎಂಬ ವಿಚಾರದ ಕುರಿತು ಆಯೋಜನೆ ಮಾಡಲಾದ ಡಿಸೆಂಬರ್ 18ರಿಂದ 24ರವರೆಗೆ ಹುಬ್ಬಳ್ಳಿ ಹಾಗೂ ಕಲಬುರಗಿಯ ಗದ್ದುಗೆ ಮಠದ ಚರಲಿಂಗ ಸ್ವಾಮಿಗಳ ಪ್ರವಚನ ಕಾರ್ಯಕ್ರಮವು ಅದ್ದೂರಿಯಾಗಿ ಸಮಾರೋಪಗೊಂಡಿತು. ಉತ್ಸವದ ಹಿನ್ನೆಲೆ ದೇವಸ್ಥಾನದಿಂದ ಜಲಪೂಜೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ಮಹಿಳೆಯರಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಕುಂಭ ಕಳಸ ಮೆರವಣಿಗೆ ನಡೆಸಲಾಯಿತು. ಬಳಿಕ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಪೂಜಾರಿ ಅವರಿ ಮತ್ ಸರಪಳಿ ಹರಿಯುವ ಕಾರ್ಯಕ್ರಮ ಜರುಗಿತು. ಇನ್ನು ದೇವಸ್ಥಾನದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ನಾವು ಯೋಗಾಸನ ಏನಿಲ್ಲ ಒಂದು 10-15 ಯೋಗಾಸನ ಮಾಡಲಿಕ್ಕಿದೆ. ಬರೀ ಒಂದು ಸಾಂಗದೊಳಗೆ ಒಂದು 10ರಿಂದ ಸೂರ್ಯ ನಮಸ್ಕಾರ ಮಾಡಿದ್ದು, ಚಕ್ರಾಸನ ಮಾಡಿದ್ದು, ಎಲ್ಲ ರೀತಿಯಾಗಿರ್ತಕ್ಕಂಥ ಆಸನಗಳನ್ನ ಮಾಡಿದ್ದು. ಇದನ್ನು ನೋಡಿ ನಿಮ್ಮ ಮನೆಯವರು ನಾನು ನಮ್ಮ ಮಕ್ಕಳಿಗೆ ಕಳಿಸ್ತೀನಿ ಅಂತ ತಿಳ್ಕೊಂಡು ಹೋಗಿ ನಿಮ್ಮ ಮಕ್ಕಳು ಮತ್ತೆ ಹಂಗ ತೆಗಿ ಕೆಳಗೆ ಮಾಡಿದ್ರು ಮ್ಯಾಗ್ ಮಾಡಿದ್ರು ಅಂತ ಮಾಡಕ್ ಹೋಗಿ ಸ್ವಂಟಾರ ಕಾಲರ ಮುರಿದ್ರಿ. ಮತ್ತೆ ಎಂತಿಂತ ಯೋಗಾಸನ ಪ್ರತಿಭೆಯನ್ನ ನೀವು ಒಂದು ವಿಶೇಷ ಕಾರ್ಯಕ್ರಮಗಳು ಮಾಡಿದ್ರೆ ಆ ಬಾಲಕಿಗೂ ಸಹಿತ ಜೋರದ ಚಪ್ಪಾಳೆಯನ್ನ ಕಟ್ರಿ. ಭರತನಾಟ್ಯವನ್ನ ಮಾಡಿದ್ವಿ ನೋಡಿ. ಇಂತೆಲ್ಲ ಪ್ರತಿಭೆಗಳು ನಿಮ್ಮೊಳಗ ಅದಾವ ಕರೆ, ಆದ್ರ ಅವನ್ನ ನೀವು ಎತ್ತಿ ತೋರ್ಸಾಕತ್ತಿಲ್ಲ. ನಿಮ್ಮ ಮಕ್ಕಳೊಳಗೆ ಎಲ್ಲ ಕಲೆ ಇರ್ತಾವ. ಆಟದೊಳಗೆ ಮುಂದಿರ್ತಾರ, ಪಾಠದೊಳಗೆ ಮುಂದಿರ್ತಾರ, ಬೇರೆ ಮಕ್ಕಳ ಒಂದು ಕ್ಷೇತ್ರದೊಳಗೆ ನಿಮ್ಮ ಮಕ್ಕಳು ಮುಂದಿರ್ತಾವ ಕರೆ. ಆದ್ರೆ ಅವ್ನ ಏನ್ ಮಾಡ್ತೀವಿ, ಬರೀ ಓದಕ್ಕಂತ ಅಷ್ಟೇ. ಬೇರೆ ಅದನ್ನ ತಗೊಂಡು ಏನ್ ಮಾಡ್ತೀವಿ, ಸುಮ್ಮನೆ ಓದ್ ಅಂತ. ಅದನ್ನೆಲ್ಲ ಬಿಟ್ಟು ನಿಮ್ಮ ಮಕ್ಕಳು ಯಾವ ರಂಗದೊಳಗೆ ಮುಂದದ ಅದನ್ನ ನೀವು ತಿಳ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಮಾಡಿ ಮುಂದೆ ನಿಮ್ಮ ಸಮಾಜದೊಳಗೆ ಒಳ್ಳೆಯ ವ್ಯಕ್ತಿಯಾಗಿ ಆ ಬದುಕ್ತಾರ ಅನ್ನುವಂಥದ್ದನ್ನು ತಿಳಿಸ್ತಾನೆ. ಈ ವರ್ಷದ ಒಂದು ಮೈಲಾರಲಿಂಗೇಶ್ವರರ ಜಲಾಭಿಷೇಕ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ, ಅದ್ದೂರಿಯಿಂದ, ಭಕ್ತಿಯಿಂದ ನಡೆದು
ಹಾಗೆ ಇದೇ ರೀತಿಯಾಗಿ ನಿಮ್ಮೆಲ್ಲರ ಭಕ್ತಿ ಮೈಲಾರಲಿಂಗೇಶ್ವರ ಮೇಲೆ ಇರಲಿ, ಅವನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ನೀವು ಒಂದು ಮಾತನ್ನ ಹೇಳ್ತಿದ್ರಿ. ಏನಂತ ಹೇಳ್ತಿದ್ರಿ? ಕುಂಭ ಎಷ್ಟು ಜನ ಹೊತ್ಕೊಂಡ್ ಬಂದ್ರಿ? ಕೈ ಹತ್ರಿ. ಇಷ್ಟ ಜನ. ಈಗ ನೀವು ಉಳಿದ್ರೆ ಯಾರು ಕುಂಭ ತಂದೇ ಇಲ್ಲ. ಯಾರ್ಯಾರು ಕುಂಭ ಭಕ್ತಿಯಿಂದ ಹೊತ್ಕೊಂಡ್ ಬಂದಿರಲ್ಲಪ್ಪ, ಒಂದು ದಿವ್ಸ ಇವತ್ತು ಒಂದು ದಿವ್ಸ ನೀವು ಮೈಲಾರಲಿಂಗೇಶ್ವರ ಕುಂಭ ಹೊತ್ಕೊಂಡ್ ಬಂದಿರಿ, ಮುಂದ 364 ದಿವಸನೂ ಸಹಿತ ನಿಮ್ಮೆಲ್ಲರ ಬದುಕನ್ನ ಯಾರು ಹೊತ್ಕೊಂಡು ಹೋಗ್ತಾನಪ್ಪ ಅಂತಂದ್ರೆ ಅದು ಮೈಲಾರಲಿಂಗ ಅನ್ನುವಂಥದ್ದನ್ನ ತಾವೆಲ್ಲರೂ ಸಹಿತ ಮನದೊಳಗೆ ಇಟ್ಟುವುದು ಎನ್ನುವಂತಹ ಮಾತನ್ನು ಹೇಳ್ತಾ, ಇನ್ನೊಂದು ವಿಶೇಷವಾಗಿ ನಮ್ಮ ಮಠದ ಜಾತ್ರಾ ಮಹೋತ್ಸವ ಬಂತು. ನಿಮ್ಮೆಲ್ಲರಿಗೂ ಸಹಿತ ಈ ವೇದಿಕೆ ಮೂಲಕ ನಿಮ್ಗೆಲ್ಲರಿಗೂ ಈ ಸಮಾರಂಭದಲ್ಲಿ ಮೈಲಾರಲಿಂಗೇಶ್ವರ ಸೇವಾ ಸಮಾಜದ ಅಧ್ಯಕ್ಷ ಯಶವಂತರಾವ್ ಕಾಳೆ, ಕಾರ್ಯಾಧ್ಯಕ್ಷರಾದ ಶಿವಶರಣಪ್ಪ ವಾಡೇದ್, ಶಿವಶರಣಪ್ಪ ಉಳ್ಪಳಾಂಕರ್, ಶಿವಶರಣಪ್ಪ ಗೋಗಿ, ಬಸವರಾಜ್ ಖಾನಾಪುರ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು.